ಹೆಸರು ಹೇಳಿದರೆ ದಾರಿ ಬಿಡುವುದು. ಯಾರು? ಯಾರ ಹೆಸರನ್ನು ಹೇಳಬೇಕು? ನೀವೇ ನಿಮ್ಮ ಅರ್ಧಾಂಗಿಯ ಹೆಸರು ಹೇಳಬೇಕು. ಅದೆಲ್ಲ ಸಾಧ್ಯವಿಲ್ಲ. ಮೊದಲು ರಾಜಕುಮಾರಿಯೇ ಹೇಳಬೇಕು. ಮೊದಲು ಹೇಳಬೇಕು. ರಾಜಕುಮಾರಿಯೇ. ಸ್ವಲ್ಪ ತಾಳಿ, ನಾನೇ ಹೇಳುತ್ತೇನೆ. ಪದ್ಮಾವತಿ. ಶ್ರೀನಿವಾಸ. ಪದ್ಮಾವತಿ, ನೀನು ಅರಮನೆಯಲ್ಲಿ ಬೆಳೆದ ಸುಕುಮಾರಿ. ಬಯಸಿ ಬಯಸಿ ನನ್ನ ಶ್ರೀನಿವಾಸನನ್ನು ಮದುವೆಯಾಗಿ ಬಂದಿರುವೆ. ಇಲ್ಲಿ ಅಂತಃಪುರ ಉದ್ಯಾನವನಗಳಿಲ್ಲ, ದಾಸ ದಾಸಿಯರ ಸೇವೆ ಇಲ್ಲ, ಸಿರಿ ಸಂಪತ್ತಿನ ವೈಭವವೂ ಇಲ್ಲ. ಈ ಕೊರತೆಯನ್ನು ಹೇಗೆ ನೀಗುವೆನು ಆ ದೇವರೇ ಬಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾದ ಶಾಂತಿ ನೆಮ್ಮದಿ ಇಲ್ಲಿದೆಯಲ್ಲ, ಅಷ್ಟೇ ಸಾಕು. ಹೆಣ್ಣಿಗೆ ಬೇಕಾದ್ದು ಪತಿಯ ಪ್ರೇಮ, ಅತ್ತೆಯ ಅಕ್ಕರೆ. ಅವೆರಡು ಭಾಗ್ಯವೂ ನನ್ನದಾಗಿರುವಾಗ ಕೊರತೆಯ ಮಾತೇಕೆ ಅತ್ತೆ? ಅತ್ತೆ, ನಾನು ಅತ್ತೆ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನಾರಾಯಣ ನಾರಾಯಣ. ಅಮ್ಮ ಲೋಕಮಾತೆ ಮಹಾಲಕ್ಷ್ಮಿ, ಕಣ್ಣು ತೆರೆಯಮ್ಮ. ಇನ್ನೇಕ ತಪಸ್ಸು ಮಾಡುವೆ? ಯಾಕೆ ನಾರ್ದ? ಯಾವ ಕಾರಣಕ್ಕಾಗಿ ನೀನು ವೈಕುಂಠದಿಂದ ಈ ಕರವೀರಪುರಕ್ಕೆ ಬಂದಿಯೋ ಅದು ಮುಗಿಯಿತು. ಮತ್ತೇಕೆ ಕಾಲಹರಣ? ಅಂದರೆ ನನ್ನ ಸ್ವಾಮಿಗೆ ತನ್ನ ತಪ್ಪಿನ ಅರಿವಾಯಿತೆ. ನಾನು ನಿರಂತರವಾಗಿ ವಾಸಿಸುವ ನಾರಾಯಣನ ಹೃದಯ ಮಂದಿರಕ್ಕೆ ಅಪಚಾರವೆಸಗಿದ ಆ ಭೃಗುವಿಗೆ ಸರಿಯಾದ ಶಿಕ್ಷೆಯಾಯಿತೆ. ನಾರಾಯಣ ನಾರಾಯಣ. ಶ್ರೀಹರಿಯು ನಿನ್ನನ್ನೇ ಮರೆತು ಆನಂದದಿಂದಿರುವಾಗ ಆ ಭೃಗುವಿನ ಅಪಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಳುವನೇನಮ್ಮ? ಎಂಥ ಮಾತನಾಡುತ್ತಿವೆ ಬ್ರಹ್ಮಪುತ್ರ. ಲಕ್ಷ್ಮೀನಾರಾಯಣನೆಂದು ರಮಾರಮಣನೆಂದು ಲೋಕಪೂಜ್ಯನಾಗಿರುವ ನನ್ನ ಪತಿ ಈ ಕಮಲೋದ್ಭವಿಯನ್ನು ಮರೆಯುವನೇ? ಅಮ್ಮ, ನೀನು ಶ್ರೀಹರಿಯ ಹೃದಯ ಮಂದಿರದಲ್ಲೇ ನೆಲೆಸಿದ್ದರೆ ಈ ರೀತಿ ಮರೆಯುತ್ತಿರಲಿಲ್ಲ. ಅಂಗಲಾಚಿದರೂ ಕನಿಕರಿಸದೆ ನೀನೇ ಅವನಿಂದ ದೂರವಾದೆ. ನಿನ್ನನ್ನು ನಡೆಸುತ್ತಾ ಭೂಮಿಗೆ ಬಂದ ಭಗವಂತ ಮಾನವ ಸಹಜವಾದ ಗುಣ ಹೊಂದಿ ತನ್ನ ಸಹಧರ್ಮಿಣಿಯಾಗಿ ಪದ್ಮಾವತಿಯನ್ನು ಸ್ವೀಕರಿಸಿ ಆನಂದದಿಂದಿದ್ದಾನೆ. ನನ್ನ ಸ್ವಾಮಿ ನನ್ನನ್ನು ಮರೆತು ಇನ್ನೊಂದು ಹೆಣ್ಣನ್ನು ಮದುವೆಯಾದನೆ. ಹೃದಯೇಶ್ವರ, ಇದೆಂತಹ ಸುಂದರವಾದ ತಾಣ. ಪ್ರಶಾಂತವಾದ ಈ ಸ್ಥಳದಲ್ಲೇ ಸದಾಕಾಲ ಇರುವ ಬಯಕೆ ಮೂಡುತ್ತಿದೆ ಸ್ವಾಮಿ. ಪದ್ಮಾವತಿ, ನಿನ್ನ ಬಯಕೆ ಹಾಗಿದ್ದರೆ ಅದು ನೆರವೇರುವುದೆಂದೇ ಭಾವಿಸಿ ಹಿಂದಿನಿಂದ ನಾನು, ನನ್ನೊಡನೆ ನೀನು ಆನಂದ ನಿಲಯದಂತಿರುವ ಈ ಪವಿತ್ರವಾದ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿಬಿಡೋಣ. ಸ್ವಾಮಿ, ಯಾಕೆ ಸ್ವಾಮಿ ಹಾಗೆ ನೋಡುತ್ತಿರುವಿರಿ? ಸ್ವಾಮಿ, ನನ್ನ ನೆನಪು ಮರೆತು ಹೋಯಿತೆ. ನಿರಂತರವಾಗಿ ನಿಮ್ಮ ಹೃದಯ ಕಮಲದಲ್ಲಿ ವಾಸ ಮಾಡುವ ನಿಮ್ಮ ಲಕ್ಷ್ಮಿ ಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮಿ, ನೀನು ಯಾಕೆ ಆಶ್ಚರ್ಯವಾಗಿದೆಯೇನು? ನೀವಿಬ್ಬರು ಮೈಮರೆತು ಏಕಾಂತದಲ್ಲಿರುವಾಗ ಹೀಗೆ ನಿಮ್ಮ ಆನಂದಕ್ಕೆ ಭಂಗ ತರುವುದಕ್ಕೆ ಯಾರು ಇಲ್ಲವೆಂದು ಭಾವಿಸಿದಿರೇನು? ಹಾಗಲ್ಲ ಲಕ್ಷ್ಮಿ, ಇದುವರೆಗೂ ನಾನು ಯಾರು, ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದೆ ಎಲ್ಲ ಮರೆತು ಹೋಗಿತ್ತು. ಈಗ ನೆನಪಾಯಿತು. ನಾನು ಇಲ್ಲಿಗೆ ಏತಕ್ಕಾಗಿ ಬಂದೆನೋ ಆ ಕಾರ್ಯ ಇಂದಿಗೆ ಸಂಪೂರ್ಣವಾಯಿತು. ಇದ್ದವಳನ್ನು ಮರೆತು ಭೂಮಿಗೆ ಬಿದ್ದವಳನ್ನು ಒರೆಸುವ ನಿಮ್ಮ ಕಥೆಯಲ್ಲ ನನಗೂ ತಿಳಿಯಿತು ಸ್ವಾಮಿ. ರಮ,
ಈ ಪದ್ಮಾವತಿಯನ್ನು ಯಾರೆಂದು ತಿಳಿದಿರುವೆ? ಹಿಂದೆ ಎಲ್ಲವೂ ತಿಳಿದಿದೆ. ಮತ್ತೊಬ್ಬರ ವಸ್ತುವನ್ನು ಮರಳು ಮಾಡಿ ತನ್ನದಾಗಿಸಿಕೊಂಡ ಈ ಹೆಣ್ಣಿನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಅಗತ್ಯ ನನಗಿಲ್ಲ. ಸ್ವಾಮಿ, ಅಪರಿಚಿತಳಾಗಿರುವ ನನ್ನನ್ನು ಇಷ್ಟು ಕಠಿಣವಾಗಿ ದೂಷಿಸುತ್ತಿರುವ ಈಕೆ ಯಾರು? ನಿಮಗೇನಾಗಬೇಕು? ಕೇಳಿದಿರಾ? ಇಂದು ಬಂದವಳೊಬ್ಬಳು ಎಂದಿನಿಂದಲೋ ಇರುವ ನನ್ನನ್ನು ಎಂತ ಪ್ರಶ್ನೆ ಕೇಳುವಂತೆ ಮಾಡಿಬಿಟ್ಟಿರಿ. ನಿಮಗೂ ನನಗೂ ಏನಾಗಬೇಕೆಂದು ಕೇಳುತ್ತಿದ್ದಾಳೆ ಈ ನಿಮ್ಮ ಪದ್ಮಾವತಿ. ಅದೇನು ಹೇಳುವಿರೋ ಹೇಳಿ, ಸುಮ್ಮನೆ ಅವರ ಮನಸ್ಸನ್ನೇಕೆ ನೋಯಿಸುವೆ? ನಮ್ಮಿಂದ ನಿನಗೇನಾಗಬೇಕೋ ಅದನ್ನು ಹೇಳು. ಆಗುವುದೆಲ್ಲ ಮಾಡಿ ಆಯ್ತಲ್ಲ, ಇನ್ನೇನಾಗಬೇಕು? ನನ್ನನ್ನು ವಂಚಿಸಿ ನನ್ನ ಸ್ವಾಮಿಯನ್ನು ಮದುವೆಯಾಗಲು ಅವರು ವೈಕುಂಠ ಬಿಟ್ಟು ಬರುವುದನ್ನೇ ಎದುರು ನೋಡ್ತಿದ್ದೀಯಾ? ನಿನ್ನ ಸ್ವಾಮಿ ವೈಕುಂಠ ಬಿಡುವುದಕ್ಕೂ ನನ್ನ ಪತಿ ಶ್ರೀನಿವಾಸನನ್ನು ನಾನು ಮದುವೆಯಾಗುವುದಕ್ಕೂ ಏನಮ್ಮ ಸಂಬಂಧ? ನೀನು ಮದುವೆಯಾಗಿರುವ ಶ್ರೀನಿವಾಸನೇ ವೈಕುಂಠದಲ್ಲಿರಬೇಕಾದ ನನ್ನ ಹೃದಯೇಶ್ವರ. ನಾನಿದನ್ನು ನಂಬುವುದಿಲ್ಲ. ನನ್ನ ಪತಿ ಶ್ರೀನಿವಾಸ ಶೇಷಾಚಲವಾಸಿ. ನಿನ್ನ ಮಾತು ನಿಜವಾದರೆ ನಿನ್ನವರನ್ನು ನೀನು ಉಳಿಸಿಕೊ. ನನ್ನ ಮಾತು ಸತ್ಯವಾದರೆ ನಮ್ಮವರೊಡನೆ ನಾನು ನಮ್ಮ ಲೋಕಕ್ಕೆ ಹೋಗುತ್ತೇನೆ. ಸ್ವಾಮಿ, ಏನಾಗಿದೆ ನಿಮಗೆ? ಈ ಲಕ್ಷ್ಮಿ ಕೈ ಹಿಡಿದು ಎಳೆಯುತ್ತಿದ್ದರೂ ಹೀಗೇಕೆ ಸುಮ್ಮನಿದ್ದೀರಿ? ನನಗೂ ನಿನಗೂ ಸಂಬಂಧವಿಲ್ಲ. ನಾನು ನನ್ನ ಪದ್ಮಾವತಿಯನ್ನು ಬಿಟ್ಟು ಬರೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಡಿ. ಅವಳು ಇಂಥ ಅನ್ಯಾಯದ ಮಾತುಗಳನ್ನು ಆಡುತ್ತಿದ್ದರೂ ಸುಮ್ಮನಿರುವರಲ್ಲ, ಇದು ನ್ಯಾಯವೇ ನಿಮಗೆ? ಯಾಕೆ ಮೂಕರಾಗಿದ್ದೀರಿ? ಏನೋ ತಿಳಿಯದವರಂತೆ ಇದ್ದು ನಮ್ಮಿಬ್ಬರ ಕಲಹ ಹೆಚ್ಚಿಸುವ ಬಯಕೆ ಏನು? ಸ್ವಾಮಿ, ಕೆಲ ಕಾಲ ದೂರವಾದೊಡನೆ ನನ್ನಲ್ಲಿದ್ದ ಅನುರಾಗ ಅಭಿಮಾನವೆಲ್ಲ ಅಳಿಸಿ ಹೋಯಿತೇನು? ಸನಿಹದಲ್ಲಿದ್ದಷ್ಟಕ್ಕೆ ತೃಪ್ತಿಯಾಗದೆ ನಿಮ್ಮ ವಕ್ಷಸ್ಥಳದಲ್ಲಿ ಮನೆ ಮಾಡಿಕೊಟ್ಟು ಹೃದಯ ಕಮಲದಲ್ಲಿಟ್ಟು ಪೂಜಿಸಿದರಲ್ಲ, ಅದೆಲ್ಲ ಕೇವಲ ನಟನೆಯೇನು? ಸ್ವಾಮಿ, ನಿಮ್ಮ ಲಕ್ಷ್ಮಿ ಇಷ್ಟೊಂದು ಅಂಗಲಾಚಿ ಬೇಡಿಕೊಂಡರು ಕಿವುಡರಂತೆ ನಿಂತಿದ್ದೀರಲ್ಲ, ಏನಾಯ್ತು ನಿಮಗೆ? ಹಿಂದೇಕೆ ಹೀಗಿದ್ದೀರಿ? ನನ್ನ ವೇದನೆ ತಿಳಿಯಲಿಲ್ಲವೇ? ನನ್ನ ಕಣ್ಣೀರು ಕಾಣಿಸಲಿಲ್ಲವೇ? ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದೊಡನೆ ನಿಮ್ಮ ತನವೋ ಮನವೋ ಕಲ್ಲಾಗಿ ಹೋಯಿತೇನೋ? ಏನಾಯ್ತು ನಿಮಗೆ? ಏಕೆ ಹೀಗೆ ಕಲ್ಲಾಗಿ ಹೋದಿರಿ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ ವಿಧಿಸಿದಿರಿ? ನನ್ನ ಸೇವೆ ಇಷ್ಟಕ್ಕೆ ಸಾಕಾಯಿತೇನು? ನನ್ನ ಪ್ರೇಮ ಇನ್ನೆಂದೋ ಬೇಡವಾಯಿತೇನು? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗುವನೆಂದು ಪ್ರಮಾಣ ಮಾಡಿದಿರಲ್ಲ, ಏನಾಯ್ತು ನಿಮ್ಮ ಮಾತು? ಪದ್ಮಾವತಿ, ಇಂದಿನಿಂದ ನಾನು, ನನ್ನೊಡನೆ ನೀನು ಆನಂದ ನಿಲಯದಂತಿರುವ ಈ ಪವಿತ್ರವಾದ ಸ್ಥಳದಲ್ಲೇ ಶಾಶ್ವತವಾಗಿ ನೆಲೆಸೋಣ ಎಂದಿರಲ್ಲ, ಅದರರ್ಥ ಇದೆ ಏನು? ಹೇಳಿ ಸ್ವಾಮಿ, ಹೇಳಿ. ಮಹಾಲಕ್ಷ್ಮಿ, ನನ್ನ ಶ್ರೀನಿವಾಸ ನಿನ್ನ ಹೃದಯೇಶ್ವರನೇ ಆಗಿರಲಿ, ಸದಾ ಕಾಲ ನಿನ್ನೊಡನೆ ವೈಕುಂಠದಲ್ಲೇ ಇರಲಿ. ನಾನು ಅಡ್ಡಿ ಬರುವುದಿಲ್ಲವಮ್ಮ. ನನ್ನ ಮೇಲಿನ ಆಗ್ರಹಕ್ಕಾಗಿ ನನ್ನ ಸ್ವಾಮಿಗೆ ಇಂತಹ ಶಿಕ್ಷೆ ವಿಧಿಸಬೇಡ. ಬೇಕಾದಲ್ಲಿ ನನ್ನನ್ನು ಕಲ್ಲಾಗಿಸು. ನನ್ನ ಸ್ವಾಮಿಯನ್ನು ಉತ್ತರಿಸು ತಾಯಿ, ನನ್ನ ಸ್ವಾಮಿಯನ್ನು ಉತ್ತರಿಸು. ಪದ್ಮಾವತಿ, ಎಂಥ ಮಾತನಾಡುತ್ತಿರುವೆ? ನನ್ನ ಪತಿಯನ್ನು ಶಿಲಾರೂಪದಲ್ಲಿ ನೋಡಲು ನಾನು ಬಯಸುವೆನೆ. ಪತಿಯೇ ಸರ್ವಸ್ವವೆಂದು ನಂಬಿರುವ ಯಾವ ಸ್ತ್ರೀ ತಾನೇ ತನ್ನ ಪತಿಯನ್ನು ಶಪಿಸುವಳು? ಇಲ್ಲ, ನನ್ನನ್ನು ನಂಬು. ಸತ್ಯವಾಗಿ ಈ ರೂಪಕ್ಕೆ ನಾನು ಕಾರಣನಲ್ಲ. ಈ ಎಲ್ಲಾ ಹಗರಣಕ್ಕೆ ಅವನೇ, ಆ ಜಗನ್ನಾಥನೇ ಕಾರಣ. ಹೋಗಿ ಅವನನ್ನೇ ಕೇಳು. ಸ್ವಾಮಿ, ಶ್ರೀನಿವಾಸ, ವೆಂಕಟೇಶ, ನಾನು ನಿಮ್ಮ ಮಡದಿ ಪದ್ಮಾವತಿ ಕೇಳಿಕೊಳ್ಳುತ್ತಿದ್ದೇನೆ. ಕೃಪೆ ಮಾಡಿ ಒಂದು ಬಾರಿ, ಒಂದೇ ಒಂದು ಬಾರಿ ಪದ್ಮಾವತಿ ಎಂದು ಕರೆಯಬಾರದೆ? ನನ್ನ ಆರ್ತನಾದ ನಿಮ್ಮ ಹೃದಯ ಮುಟ್ಟದೇನು? ನೀವು ಹೀಗೆ ಮೌನ ವಹಿಸಿದ ಮಾತ್ರಕ್ಕೆ ನಾನು ಹೆದರುತ್ತೇನೆ.
ವೇದನೆಯಲ್ಲಿ ಸಮಭಾಗಿಗಳಾಗಿರುವ ನಾವು ಸಮಾಧಾನದಿಂದ ಮುಂದಾಗಬೇಕಾದುದನ್ನು ಚಿಂತಿಸಬೇಕು. ನನ್ನ ಮಾತು ಕೇಳಮ್ಮ. ಇಲ್ಲ, ನನ್ನ ಸ್ವಾಮಿ ಮತ್ತೆ ಮೊದಲೆಂತ ಆಗಿದ್ದರೆ ನಾನು ಬದುಕುವುದಿಲ್ಲ. ಬಿಡು ನನ್ನನ್ನು ಸ್ವಾಮಿ. ಪದ್ಮಾವತಿ, ಆವೇಶ ಪಡೆದಿರು ಮಗಳೇ. ನಾರಾಯಣ ವೈಕುಂಠ ಬಿಟ್ಟು ಬಂದಿದ್ದೇ ನಿನಗಾಗಿ. ವೇದವತಿಯಾಗಿ ನೀನು ಪಡೆದಿರುವ ವರವನ್ನು ಪೂರೈಸುವುದಕ್ಕಾಗಿ. ಅಷ್ಟು ಮಾತ್ರವಲ್ಲಮ್ಮ, ಕಲಿಯುಗದಲ್ಲಿ ಕಡು ಕಷ್ಟದಿಂದ ಕಂಗಾಲಾಗಿ ಕಾಪಾಡಿ ಎಂದು ಬರುವ ಭಕ್ತರ ಉದ್ಧಾರಕ್ಕಾಗಿ ನಾರಾಯಣನು ಈ ರೂಪ ಹೊಂದಿರುವಂತೆ. ಮಹಾಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸನು ವೇಂಕಟಾಚಲದಲ್ಲಿ ನಿಂತು ನಂಬಿದವರ ಬೆಂಬಿಡದೆ ರಕ್ಷಿಸುವ ಸಂಕಲ್ಪ ಮಾಡಿದಂತೆಯೇ ಅವನ ಕೈ ಹಿಡಿದು ಧನ್ಯರಾದ ನೀವು ಅವನನ್ನು ಅನುಸರಿಸಬೇಕಾದ್ದೇ ನಿಮ್ಮ ಕರ್ತವ್ಯ. ನಿನ್ನ ದರ್ಶನ ಭಾಗ್ಯ ದೊರಕದಿದ್ದ ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ನಾನು ಬದುಕಿದ್ದೇನು ಪ್ರಯೋಜನ? बाबाजी, ಬಾಲಾಜಿ, ವೆಂಕಟೇಶ್ವರ, ಆಪತ್ಪಾರ್ಧವ, ಅನಾಥ ರಕ್ಷಕ, ಅಂತೂ ಈ ದಾಸನ ಕೂಗು ಕೇಳಿಸಿತಾ ತಂದೆ. ಧನ್ಯನಾದೆ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಬಾಬಾಜಿ, ಆತುರಪಟ್ಟು ಎಂಥ ಕೆಲಸ ಮಾಡಿಬಿಡುತ್ತಿದ್ದೆ. ನಿನ್ನ ದರ್ಶನ ಭಾಗ್ಯ ದೊರಕದಿದ್ದ ಮೇಲೆ ನನಗೆ ನಾವು ಮಾರ್ಗವಿದೆ ತಂದೆ. ನಾನೇ ನಿನ್ನ ಬಳಿಗೆ ಬಂದಾಯಿತಲ್ಲ, ಸಮಾಧಾನ ತಾನೆ ಬಾಬಾಜಿ? ಪ್ರಭು, ಬಾಲಾಜಿ, ನೀನು ಸದಾ ಕಾಲವು ಈ ರೀತಿ ನನ್ನ ಬಳಿಯಲ್ಲಿಯೇ ಇರಬೇಕು. ಆಗಲಿ ಬಾಬಾಜಿ, ನೀನು ಕರೆದಾಗ ಸ್ಮರಿಸಿದಾಗ ನಿನ್ನ ಬಳಿ ಇರುತ್ತೇನೆ. ನಿಶ್ಚಿಂತೆಯಿಂದಿರು. ಪ್ರಭು, ಶ್ರೀನಿವಾಸ, ಎಂಥ ಕರುಣಾಮೂರ್ತಿಯಪ್ಪ ನೀನು. ಸ್ವಾಮಿ, ವಿಷಯ ತಿಳಿಯಿತೆ. ಏನಯ್ಯ ಅದು? ಬಾವಾಜಿಗೆ ಶ್ರೀನಿವಾಸ ಪ್ರತ್ಯಕ್ಷನಾದನಂತೆ. ಆಗ್ತಾನೆ. ಸದಾ ಕಾಲವು ಆ ಸ್ವಾಮಿ ಪೂಜೆ ಮಾಡ್ಕೊಂಡಿರೋ ನನ್ನಂಥ ಭಕ್ತನಿಗೆ ಪ್ರತ್ಯಕ್ಷವಾಗದೇ ಇದ್ದ ಆ ಶ್ರೀನಿವಾಸ ಈ ದಾಡಿ ಮುಖಕ್ಕೆ ಬಂದು ಪ್ರತ್ಯಕ್ಷವಾಗ್ತಾನೆ. ಕೆಲಸ ನೋಡೋದು. ನಿಜವಾಗ್ಲೂ ಸ್ವಾಮಿ, ಬಾಲಾಜಿ ಅವ್ರ ಜೊತೆಯಲ್ಲಿ ಪಗಡೇನೋ ಹೊರತಾನಂತೆ. ಹೇಗಿದೆ ಈ ಕಟ್ಟುಕತೆ? ಬಹಳ ಚೆನ್ನಾಗಿದೆ ಕಣಯ್ಯ. ಅಲ್ಲಯ್ಯ, ಬಾಲಾಜಿ ಬಂದು ಈ ಬಾಬಾಜಿ ಜೊತೆ ಒಳಗೆ ಪಗಡೆ ಆಡ್ತಾನಂತೆ. ಬಾಬಾಜಿ, ಪ್ರತಿ ಆಟದಲ್ಲೂ ನೀನೇ ಸೋಲುತ್ತಿರುವೆ. ನಾನೇ? ಇಲ್ಲ ಸ್ವಾಮಿ, ಗೆದ್ದಿದ್ದೇನೆ. ಏನನ್ನ? ನಿನ್ನನ್ನು, ನಿನ್ನ ಕೃಪೆಯನ್ನು, ನಿನ್ನ ಕರುಣೆಯನ್ನು, ನಿನ್ನ ಪ್ರೀತಿಯನ್ನು. ಸರಿ, ಈ ಆಟವನ್ನಾದರೂ ಸ್ವಲ್ಪ ಗಮನವಿಟ್ಟು ಆಡಿ. ನೀನು ಆಡಿಸುವಾಗ ನಾನು ಆಡದೇ ಇರಲು ಸಾಧ್ಯವಿಲ್ಲ ಪ್ರಭು. ಶ್ರೀನಿವಾಸ ಹಣ್ಣು ಮೊದಲನೇ ಬಾರಿಗೆ ಗೆದ್ದಿದ್ದೇನೆ, ಏನಾದರೂ ಕೊಡಲೇಬೇಕು. ಯೂಜಾಟದಲ್ಲಿ ಗೆದ್ದ ಮೇಲೆ ಕೊಡಬೇಕಾದ್ದೆ. ಹಾಗಾದ್ರೆ ಕೊಡು. ಇಂಥದ್ದು ಎಂದು ಕೇಳದೆ ಕೈ ನೀಡಿದರೆ ಹೇಗೆ ಬಾವಾಜಿ? ಬೇಕಾದ್ದನ್ನು ಕೇಳು. ಕೊಡಬೇಕಾದವನು ನೀನು, ನೀನೇ ಹೇಳು. ಐಶ್ವರ್ಯ ಬೇಕೆ?
ನಿನ್ನ ನಾಮಸ್ಮರಣೆಯ ಐಶ್ವರ್ಯವೇ ನನ್ನದಾಗಿರುವಾಗ ಬೇರೆ ಐಶ್ವರ್ಯ ನನಗೇಕೆ ಸ್ವಾಮಿ? ಪದವಿ ಬೇಕೆ? ಪದವಿ? ಇಂದೋ ನಾಳೆಯೋ ಉದುರಿ ಹೋಗುವ ಈ ಹಣ್ಣೆಲೆಗೆ ಪದವಿಯಿಂದೇನು ಉಪಯೋಗ ಬಾಲಾಜಿ? ಸರಿ, ನಾನೇ ಸೋತೆ. ನಿನ್ನೆ ಹೇಳ್ತು, ಕೇಳಿದ್ದನ್ನು ಕೊಡಲೇಬೇಕು. ಆಗಲಿ, ಇಲ್ಲ ಎನ್ನು ಕೊಡದು. ನಾನಿನ್ನ ಕೈ ಬಿಟ್ಟರು ನೀನು ನನ್ನನ್ನು ಕೈ ಬಿಡಕೂಡದು. ಏನು ಬಾಬಾಜಿ, ನಿನ್ನಲ್ಲೇ ನಿನಗೆ ನಂಬಿಕೆ ಇದ್ದಿದೆ? ವೃದ್ಧಾಪ್ಯ, ನಡುಗುವ ಕೈಕಾಲುಗಳು, ಅರಳು ಮರಳು, ಅಜ್ಞಾನದಿಂದ ಮರ ಉಂಟಾದರೆ ಒಪ್ಪಿಗೆ ತಾನೆ? ಒಪ್ಪಿಗೆ. ನೀನು ಹೇಳಿದಂತೆ ಆಗಲಿ.